ರೆಡಿಯಾಗಿ ಹೋಯ್ತೀವಿ ಅಲ್ಲಿ ಸಿಕ್ಕಾಕೊಳ್ತದೆ ಈಗ ಆದಷ್ಟು ಬೇಗ ನಾಷ್ಟ ರೆಡಿ ಮಾಡಲು ಅನ್ಕೋತೀನಿ. ಅದು ನೋಡಿದ್ರೆ ನನ್ನ ಸೊಸೆ ಮಾಡಿರೋದೆಲ್ಲ ತುಂಬಿಕೊಟ್ಟು ಕಳಿಸಿದಾಳೆ ಸೊಸೆ. ಹಾ ಅದೇ ನೋಡ್ತೀನಿ ನಾಷ್ಟ ಎಲ್ಲ ರೆಡಿ ಮಾಡಿ ಅವ್ರ ಸೊಸೆನ ಬಟ್ಟೆ ತೆಗಿಯಕ್ಕೆ ಕಳಿಸಿದಾಳೆ. ಇನ್ನೇನು ಮಾಡ್ತಾಳೆ ಅಲ್ವಾ? ನನ್ನ ಮಗಳು ಎಷ್ಟು ಹುಷಾರಿದ್ದಾಳೆ ಗೊತ್ತಾ, ಬರ್ತಾ ಬರ್ತಾ ನನ್ನೇ ಮೀರಿಸ್ಬಿಡ್ತಾಳೆ ಅನ್ಸುತ್ತೆ. ಓಹೋ, ನೋಡಲ್ಲಿ ಲಿಂಗಮ್ಮಕ್ಕನ ತಾಯಿ ಬಂದ್ಬಿಟ್ಟಿದ್ದಾರೆ, ಕರ್ಕೊಂಡ್ಬಂದಿದ್ದಾರೆ ನಾವು ಲಿಂಗಮ್ಮಕ್ಕ. ಹೌದೌದು, ಬಾ ಮಾತಾಡ್ಸೋಣ ಫಸ್ಟು. ಏನಜ್ಜಿ ಅವರೇ, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ಯಾ? ನನ್ನ ಕನ್ನಡಕ ಇಲ್ಲ ಐತಿ, ಉಲ್ಟ ಹಾಳಾದವ್ರು ತಂದಿದ್ದಾಳೆ ಇಲ್ವೋ ಗೊತ್ತಿಲ್ಲಲ್ಲ. ನಾನು ಹಂಗೆ ಬರಬರ ಅಂತ ದನ ಥರ ಹೇಳ್ಕೊ ಬಂದ್ಬಿಟ್ಲು, ಮರ್ತೋಗ್ಬಿಟ್ಲ, ಇಲ್ಲ ಬ್ಯಾಗಲ್ಲಿ ಹಾಕೊಂಡಿದ್ದಾಳ. ಅಯ್ಯೋ ಕಿವಿ ಕೇಳಿಸಲ್ಲ, ಸ್ವಲ್ಪ ಹತ್ರ ಹೋಗಿ ಮಾತಾಡ್ಸು. ಓ ಅಜ್ಜಿ, ಚೆನ್ನಾಗಿದ್ದೀರಾ? ಹೆಂಗಿದ್ದೀರಾ? ಆರಾಮಾಗಿದ್ದೀರಾ? ಯಾವಾಗ ಬಂದ್ರಿ ಊರಿಂದ? ಏನ್ ಲಿಂಗಮ್ಮಕ್ಕನ ಜೊತೆ ಬಂದ್ರಾ? ಊಟ ನಾಷ್ಟ ಎಲ್ಲ ಆಯ್ತಾ ನಿಮ್ದು? ಕಾಫಿ ನಾಷ್ಟ ಎಲ್ಲ? ಅವ ಯಾಕೋ ಈ ಅಜ್ಜಿ ಹೊಡ್ಬಿಡ್ತಲ್ಲ. ಅಯ್ಯೋ ಲಿಂಗಮ್ಮಕ್ಕ, ಲಿಂಗಮ್ಮ ಯಾವಳೆ ನೀನು? ಅಯ್ಯೋ ಲಿಂಗಮ್ಮಕ್ಕ, ಏ ಪಾರು ಬಂದಾಗಾಯ್ತಲ್ಲ, ಪಾರು ಕಿಚ್ಕೊಂಡಾಗಾಯ್ತಾ ಇದೆ. ಲಿಂಗಮ್ಮಕ್ಕ ನೋಡ್, ನಿಮ್ ತಾಯಿ ಹೊಡ್ಬಿಟ್ರು. ಅಮ್ಮ ಹೊಡೆದ್ರ? ಯಾಕೆ? ಅಂತದೇನಾಯ್ತು? ನೀನೇನ್ ಮಾಡ್ದೆ ಅಮ್ಮಗೆ? ಅಯ್ಯೋ ದೇವ್ರೆ, ಇರು ಕೇಳ್ತೀನಿ. ನಾವೇನ್ ಮಾಡಿಲ್ಲಪ್ಪ ನಿಮ್ಮ ಅಮ್ಮಗೆ. ನಿಮ್ಮ ಅಮ್ಮ ಇಲ್ಲಿ ಕೂತಿತ್ತಲ್ಲ, ಅದಕ್ಕೆ ಹೋಗಿ ಮಾತಾಡಿಸ್ತು, ಅದಕ್ಕೆ ಅಷ್ಟಕ್ಕೆ ಹೊಡೆದ್ಬಿಟ್ರು ಪಾರುಗೆ. ಸದ್ಯ ನಾನಂತೂ ಮಾತಾಡ್ಸಿಲ್ಲ, ಫಸ್ಟ್ ಇವಳೆ ಮಾತಾಡ್ಸಿದ್ಲು, ಅದಕ್ಕೆ ಇವಳಿಗೆ ಬಿತ್ತು. ಅಮ್ಮ, ನನ್ನ ಫ್ರೆಂಡಿಗೆ ಯಾಕೆ ಹೊಡೆದ್ರಿ ನೀವು? ಏನು ಫೈನಲ್ಸ್ ಅವರ? ನಿನ್ನ ಹತ್ರ ಬರೋದೆ, ನನ್ನ ಹತ್ರ ಯಾಕೆ ಬಂದ್ಬಿಟ್ಟೆ? ಅಜ್ಜಿ ನಾನು ದುಡ್ಡು ಕಟ್ಟಿ ಅಂತ ಹೇಳ್ರಿ ನಾನು ಸುಮ್ಮನೆ ಬಿಡ್ತೀನ? ತೆಗೆದು ಕೊಡ್ತೀನಿ ಒಂದೆರಡು. ಅಯ್ಯೋ ಈ ಮುದುಕಿ ಕಿವಿ ಕೇಳಿಸಲ್ಲ. ಅಯ್ಯೋ ಲಕ್ಷ್ಮಿ, ಆ ಥರ ಹೇಳ್ಬೇಡ. ಅಯ್ಯೋ ಲಕ್ಷ್ಮಿ, ನೀನು ಆ ಥರ ಹೇಳ್ಬಾರ್ದಾಗಿತ್ತು. ಅವ್ರಿಗೆ ಮುದುಕಿ ಅಂದ್ರೆ ಮಾತ್ರ ಚೆನ್ನಾಗಿ ಕಿವಿ ಕೇಳಿಸುತ್ತೆ, ಇನ್ಯಾವುದು ಕೇಳಿಸೋದಿಲ್ಲ ಅವ್ರಿಗೆ. ಅಯ್ಯೋ ಪಾಪ, ನಿಮ್ಮ ಅಮ್ಮನ ಕರ್ಕೊಬಂದು ನಮಗೆಲ್ಲ ಓಡಿಸ್ತಿದ್ಯಾ ಲಿಂಗಮ್ಮಕ್ಕ ನೀನು? ಅಯ್ಯೋ ನಾನೇನು ಹೇಳ್ಕೊಟ್ಟು ಓಡಿಸ್ತಾ ಇಲ್ಲ, ನೀವು ಮಾತಾಡಿರೋದಕ್ಕೆ ಹೊಡಿತಾ ಇದ್ದಾರೆ. ಅದ್ರ ಮೊದಲೇ ಕಿವಿ ಕೇಳಲ್ಲ ಅಮ್ಮಗೆ. ಏನು ತಿಳ್ಕೊತೋ ನೀವು ಮಾತಾಡಿರೋದನ್ನ? ಲಕ್ಷ್ಮಿ, ಹಂಗೆ ಆಯ್ತಾ ಇದೆ. ಲಿಂಗಮ್ಮಕ್ಕ ನಮ್ಮ ಮೇಲೆ ಇರೋ ಸೇಡಿಗೆಸ್ಕರ ಈ ಥರ ಮಾಡ್ತಾ ಇದೆಯಾ? ಅವ್ರ ಅಮ್ಮನ ಕರ್ಕೊಬಂದು ಓಡಿಸ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ಅದು ಒಬ್ರಿಗಾದ್ರೆ ಪರವಾಗಿಲ್ಲ, ನೋಡಿ ಇಬ್ರಿಗೂ. ನನಗಾದ್ರೆ ಕಣ್ಣು ಏನಾಗಿಲ್ಲ, ನಿನ್ನ ಕಣ್ಣು ನೋಡು ಊದ್ಕೊಬಿಟ್ಟಿದೆ. ಅಮ್ಮನ ಕರ್ಕೊಬಂದು ಓಡಿಸ್ತಿದ್ದೀರ, ಇದು ಯಾವುದರ ನ್ಯಾಯ ಲಿಂಗಮ್ಮಕ್ಕ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಇದು ಮೋಸನಾ? ಇದು ವಂಚನೆನಾ? ಈಗಿಬ್ರು ಬಾಯಿ ಮುಚ್ಚಿಲ್ಲ ಅಂದ್ರೆ ನಿಮ್ಗೆ ನ್ಯಾಯ ಎಲ್ಲಿದೆ ಮಾಡಿಸ್ತೀನಿ ಇವಾಗ. ನಾನು ಯಾಕೆ ನಮ್ಮ ಅಮ್ಮನ ಕರ್ಕೊಬಂದು ನನ್ನ ಫ್ರೆಂಡ್ಸಿಗೆ ಹೊಡಿಸ್ಲಿ? ಅವ್ರಿಗೆ ಮೊದಲೇ ಸ್ವಲ್ಪ ಕಿವಿ ಕೇಳಿಸಲ್ಲ, ಅವ್ರಿಗೆ ಏನೇನೋದು ಮಾತಾಡಿದ್ರೆ ಏನೇನೋ ತಿಳ್ಕೊಂಡು ಹೊಡಿತಾರೆ. ಆ ಥರ ಎಷ್ಟು ಏಟು ತಿಂದಿರ್ಬೇಕು ನಾನು? ಈ ಒಂದು ಏಟಿಗೆ ಸುಸ್ತಾಗ್ಬಿಟ್ರೆ ನೀವು? ಅಮ್ಮ, ಇನ್ನು ಯಾರು ಬಂದಿದ್ದಾರೆ ಏನು ಅಂತ ನೋಡ್ಕೊಂಡು ವಿಚಾರಿಸೋದಲ್ವಾ? ಸುಮ್ಮನೆ ತಗೊಂಡು ಹೋಗಿ ಹೊಡೆದ್ಬಿಟ್ರೆ ನೀನು? ಏನಂದೆ? ನೀನು ಒಂದು ಬೇಕಾ ಇವಾಗ? ಅಯ್ಯೋ ಅಲ್ಲಮ್ಮ, ಒಳಗಡೆ ಹೋಗು, ಟಿವಿ ನೋಡ್ಕೊಂಡು ಕೂರೋಗು. ಸರಿ ಬಿಡು, ಬನ್ನಿ ನಾವು ಒಳಗೋಗಿ ಮಾತಾಡೋಣ. ಒಳಗ? ಅದ್ಯಾಕಿಬ್ರು ಒಳಗ ಅಂತ ಕೇಳ್ತಿದ್ರ? ಒಳಗೆ ಮಾತಾಡೋದು ಬನ್ನಿ. ಬೇಡ ಬೇಡ, ಇಲ್ಲೇ ಚೆನ್ನಾಗಿದೆ ಗಾಳಿ ಎಲ್ಲ, ಈಗ ಒಳಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಬನ್ನಿ. ಅಲ್ಲ ಲಿಂಗಮ್ಮಕ್ಕ, ಒಂದು 4 ದಿವಸ ಹೋಗಿ ಅಣ್ಣನ ಮನೇಲಿ ಇದ್ದು ಬರ್ತೀನಿ ಅಂದರೆ ವಾಪಸ್ ಬಂದ್ಬಿಟ್ಟಿದ್ಯಾ ಒಂದೇ ದಿನಕ್ಕೆ? ಯಾಕೆ ಅಲ್ಲಿ ಇರೋಕೆ ಮನಸ್ಸಾಗಿಲ್ವಾ? ಅಲ್ಲ ಲಿಂಗಮ್ಮಕ್ಕ, ನಿಮ್ಗೆ ಏನಾದರೂ ನಿಮ್ಮ ಅಣ್ಣನವ್ರು ಏನಾದ್ರು ಅಂದ್ರ, ಅದಕ್ಕೆ ಅವಮಾನ ಆಗ್ಬಿಟ್ಟು ಬಂದ್ಬಿಟ್ಟ? ಇಲ್ಲ ಏನಾದರೂ ಆಯ್ತಾ? ನಿಮ್ಮ ಅಣ್ಣನ ಎಂತ ಏನಾದ್ರು ಅಂದ್ರ? ಯಾಕೆ ನೀನು ಈ ಥರ ಸಡನ್ನಾಗಿ ಬಂದ್ಬಿಟ್ಟೆ? ನನಗೆ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಅಯ್ಯೋ ನನಗೆ ಅದೇ ಟೆನ್ಷನ್, ಯಾಕೆ ಹೋದವಳು ವಾಪಸ್ ಬಂದ್ಬಿಟ್ಲು ಅಂತ. ವಾಪಸ್ ನೀನು ಬಂದಿದ್ದು ನೋಡಿ ನಾನು ಬೆಳಗ್ಗೆನೇ, ಅದಕ್ಕೆ ಇವತ್ತು ಇವಳ ಕರ್ಕೊಂಡು ಬಂದೆ. ಮುಚ್ಚ್ರಿ ನೀವಿಬ್ರು ಬಾಯಿನ. ಬಾಯಿ ಬಿಟ್ಟರೆ ಊರು ಬಾಯಿ ಹಂಗೆ ತಪ್ಪೇ ಮಾತಾಡ್ತೀರಾ, ಅಂಥದ್ದೇನಿಲ್ಲ, ಬಂದೆ. ಅದೇ ಹೋದವ್ರು ಸುಮ್ಮನೆ ಬರೋಕ್ಕಾಗುತ್ತೆ? ನೀವು 4 ದಿವಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ತಾನೇ ನೀನು ಹೇಳಿರೋದು. ಬಂದಿರೋದು ಒಂದೇ ದಿನಕ್ಕೆ ವಾಪಸ್ ಬಂದ್ಬಿಟ್ಟಿದೆ ಮತ್ತೆ? ಸುಮ್ಮನೆ ಯಾರಾದರೂ ಹೇಳ್ಕೊಳಕ್ಕಾಗುತ್ತಾ? ಅಣ್ಣ ಅತ್ತಿಗೆ ಈ ಥರ ಮಾಡಿದ್ರು ಅಂತ. ಸುಮ್ಮನೆ ಇರು, ನೀನು ಏನೇನೋ ಹೇಳಿ ಲಿಂಗಮ್ಮಕ್ಕನ ಬೇಜಾರು ಮಾಡಿಸ್ಬೇಡ. ಅವ್ರು ನಿಧಾನಕ್ಕೆ ಹೇಳ್ತಾರೆ ನಮ್ಮ ಹತ್ರ. ಏನಕ್ಕೆ ಬರೀ ಈ ಥರ ನೆಗೆಟಿವ್ ಆಗಿ ಮಾತಾಡ್ತೀರಾ? ಪಾಸಿಟಿವ್ ಆಗಿ ಮಾತಾಡಿ. ಅಯ್ಯೋ ಆ ಥರ ಏನಿಲ್ಲ. ನನ್ನ ಸೊಸೆದಿರು ಮಾಡೋ ಕೆಲಸಗಳಿಗೆ ನನ್ನ ಗಂಡ ಫೋನ್ ಮಾಡಿ ನನಗೆ ಉಗಿದು, ಬಾ ನೀನು ಬರಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ, ನನಗಿಲ್ಲಿ ನೆಮ್ಮದಿ ಇಲ್ಲ, ಹಂಗೆ ಹಿಂಗೆ ಅಂತ ಓಡ್ಕೊಂಡು ಬಂದೆ ಆ ಬೆಳಗ್ಗೆನೆ. ಹೌದಾ? ಇದೇನಾ ನಿಜವಾಗ್ಲೂ? ಲಕ್ಷ್ಮಿ ನಿಜಾನೇ. ನಾನು ಯಾಕೆ ಸುಳ್ಳು ಹೇಳಿ? ನಮ್ಮಣ್ಣ ಯಾಕೆ ನನಗೆ ಬೈತಾರೆ, ಓಡಿಸ್ತಾರೆ? ಆ ಥರ ಎಲ್ಲ ಸೀನ್ ಇಲ್ಲ ಬಿಡು. ನೀನು ತುಂಬ ಧಾರಾವಾಹಿ ನೋಡೋದನ್ನ ಕಡಿಮೆ ಮಾಡು, ಅವಾಗ ಸರಿ ಆಯ್ತೀಯಾ? ಧಾರಾವಾಹಿ ನೋಡಬೇಕು, ಅವಾಗ ಗೊತ್ತಾಗುತ್ತೆ ಯಾರ್ಯಾರ ಮನಸ್ಸಲ್ಲಿ ಹೆಂಗಿರುತ್ತೆ ಅಂತ. ಧಾರಾವಾಹಿ ನೋಡಿದಕ್ಕೆ ನಾನು ಇಷ್ಟು ಇಂಪ್ರೂವ್ ಆಗಿರೋದು ಚೆನ್ನಾಗಿ ಗೊತ್ತಾಗ್ತಿದೆ. ಬಾ, ಆಗ್ಲಿಂದ ಇವಳೇನು ಯೋಚನೆ ಮಾಡ್ತಾ ಇದ್ದಾಳೆ? ಏನಿಲ್ಲದೆ ಯೋಚನೆ ಮಾಡಲ್ಲ ನೀನು. ಏನಾದರೂ ಇಟ್ಕೊಂಡು ಯೋಚನೆ ಮಾಡಿರ್ತೀಯಾ? ಹೇಳು ನಮ್ಮ ಹತ್ರ. ಏನಿಲ್ಲ ಲಿಂಗಮ್ಮಕ್ಕ, ಹಂಗೆ ಸ್ವಲ್ಪ ಸಣ್ಣದಾಗಿ ಯೋಚನೆ ಮಾಡ್ತಾ ಇದ್ದೆ. ಮೊದಲಿನ ಕಾಲದಲ್ಲಿ ಮೊಬೈಲು ಟಿವಿ ಎಲ್ಲ ಇತ್ತೇ ಇಲ್ಲ. ಎಷ್ಟು ಚೆನ್ನಾಗಿರ್ತಾ ಇದ್ರು ಅಂದರೆ ಅವರು ಒಬ್ರನ್ನೊಬ್ರು ಜೊತೆ ಕೂತ್ಕೊಂಡು ಅವ್ರ ಫ್ಯಾಮಿಲಿಯಲ್ಲಿ ಏನಾಗ್ತಿದೆ ಅಂತ ಅವರು ಮಾತಾಡ್ಕೋತಾ ಇದ್ರು. ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ರು. ಇವಾಗ ಮೊಬೈಲ್ಗಳು ಬಂದು ಏನು ಮಾತಾಡಬೇಕು, ಮಾತಾಡೋದು ಟೈಮೇ ಇಲ್ಲ ಮಾತಾಡೋಕ್ಕೆ. ಈಗ ನಮ್ಮ ಗಂಡಂದಿರ್ಗಾಗಿರ್ಬೇಕು, ಈಗ ನಿಮ್ಮ ಹತ್ರ ಫೋನ್ ಇಲ್ಲ, ನಿಮ್ಮ ಹತ್ರ ಗೌಡ್ರ ಹತ್ರ ಆಗಲಿ ಫೋನ್ ಇಲ್ಲ, ನೀವು ಆರಾಮಾಗಿರ್ತೀರ. ಅದೇ ರೀತಿ
ಈಗ ನಿಮ್ಮ ಸೊಸೆ ಆಗಲಿ ನಿಮ್ಮ ಮಗ ಆಗಲಿ ನೋಡಿ ಅವರು ಎಷ್ಟು ದೂರ ದೂರ ಇರ್ತಾರೆ ಯಾವಾಗ್ಲೂ. ಯಾರೇ ಆದರೂ ಈ ಮೊಬೈಲು ಟಿ ವಿ ಬಂದಮೇಲೆ ಸ್ವಲ್ಪ ಮಾತು ಎಲ್ಲ ಕಡಿಮೆ. ಆಗಿನ ಕಾಲದಲ್ಲಿ ಹಿಂಗೇನಿತ್ತಿಲ್ಲ, ಎಲ್ಲರೂ ಒಂದೇ ಥರ ಕ್ಲೋಸ್ ಆಗಿ ಈ ಥರ ಮನೆಗೆ ಹೋಗಿ ಮಾತಾಡಿಸ್ತಾ ಇದ್ರು. ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಹೊರಗಡೆ ಹೋಗ್ತಾ ಇದ್ರು. ಹೌದು, ಇಷ್ಟೆಲ್ಲ ತಿಳ್ಕೊಂಡಿದ್ದೆಲ್ಲ ಹೇಗೆ ನೀನು ಇದೆಲ್ಲ ತಿಳ್ಕೊಂಡೆ? ಏನಿಲ್ಲ ಲಿಂಗಮ್ಮಕ್ಕ, ನೀವು ನಿಮ್ಮ ಸೊಸೆದು ವೀಡಿಯೋಸ್ ನೋಡಲ್ವಾ? ಯೂಟ್ಯೂಬ್ಗೆ ಹಾಕ್ತಾ ಇರ್ತಾಳಲ್ವಾ ದೊಡ್ಡ ಸೊಸೆದು? ಅಯ್ಯೋ, ನಾನು ಜಾಸ್ತಿ ಮೊಬೈಲ್ ನೋಡಲ್ಲಲ್ಲ, ನಾನು ಫೋನಿಗೆ ಮಾತ್ರ ಮೊಬೈಲ್ ನೋಡ್ತೀನಿ. ಇನ್ನು ಅವರಂತೂ ನೋಡೋದಿಲ್ಲ. ಇನ್ನು ನಾವಿಬ್ಬರು ಟಿ ವಿ ನೋಡ್ಕೊಂಡಿರ್ತೇವೆ. ಅವ್ರ ಪಾಡಿಗೆ ಅವ್ರು ನ್ಯೂಸ್ ಹಾಕೋತಾರೆ. ಇಲ್ಲ ಅಂದರೆ ನಾನು ನನಗೆ ಸಿಕ್ಕಿದ್ರೆ ಯಾವುದಾದ್ರೂ ಮೂವಿ ಇದ್ದರೆ ಮೂವಿ ನೋಡ್ಕೊಂಡು ಕೂರ್ತೀನಿ. ಯಾಕೆ, ಏನಾಯಿತು? ಏನು ಹೇಳ್ದು? ಅಂಥದ್ದೇನಿಲ್ಲ, ಆದರೆ ಚೆನ್ನಾಗಿ ಮಾತಾಡಿದ್ದಾಳೆ, ತುಂಬ ಚೆನ್ನಾಗಿ ಏನೇನೋ ಹೇಳಿದ್ದಾಳೆ. ಅದೇ ಫೋನಿನ ಬಗ್ಗೆ, ಫೋನು ಟಿ ವಿ ಈ ಥರ ಸೋಷಿಯಲ್ ಮೀಡಿಯಾ ಬಗ್ಗೆನೇ. ನಾನು ಎಲ್ಲರೂ ಕೂಡ ಫೋನ್ ಯೂಸ್ ಮಾಡ್ತಾರೆ, ಅವ್ರ ಫ್ಯಾಮಿಲಿಗೆ ಅವರು ಟೈಮ್ ಕೊಡಲ್ಲ, ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫಸ್ಟು, ಆಮೇಲೆ ಫೋನೆಲ್ಲ ಯೂಸ್ ಮಾಡಿ ಅಂತ ಏನೇನೋ ಹೇಳ್ತಾ ಇದ್ಲು. ಮತ್ತು ಹೌದಾ, ಈಗ ಅವಳದು ಮಾತ್ರ ಹಂಗೆಲ್ಲ. ಈಗ ನಮ್ಮ ಮನೇಲೂ ಅಷ್ಟೇ ಆಗಿರ್ಬೋದು, ಪಾರು ಮನೇಲಿ ಆಗಿರ್ಬೋದು ಅಷ್ಟೇ ಆಯಿತು. ಈಗ ಫೋನ್ ಇದೆ ನಮ್ಮ ಮನೇಲಿ, ಅವಳನ್ನ ಕೇಳಬೇಕಾದ್ರೆ ನಮ್ಮ ಮನೇಲೂ ಅಷ್ಟೇ ನಡೀತಾ ಇರೋದು ಅದೇ. ಅವ್ರ ಪಾಡಿಗೆ ಅವರು ಮೊಬೈಲ್ ನೋಡ್ಕೊಂಡಿರ್ತಾರೆ. ಹೆಂಡತಿ ಮಕ್ಕಳಿಗೆ, ನನ್ನ ಮಕ್ಕಳ ಜೊತೆ ಆಗಲಿ ನನ್ನ ಜೊತೆ ಆಗಲಿ ಟೈಮ್ ಕೊಡೋದು ಕಡಿಮೆ. ಇದೇ ತುಂಬ ಆಗ್ತಾ ಇದೆ. ಈಗ ನಾವು ಅವ್ರು ಮಾತಾಡ್ಸಲ್ಲ ಅಂತ ಟಿ ವಿ ನೋಡಿಕೊಂಡು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ನಮ್ಮ ಪಾಡಿಗೆ ನಾವಿರ್ತೀವಿ. ಹೌದು, ಆದರೆ ನಮ್ಮ ಮೊದಲನೇ ಸೊಸೆ ಹಂಗೆಲ್ಲ ಮಾತಾಡಲ್ಲ. ಮಾತಾಡಿದ್ರೆ ರೀಸನ್ ಇರುತ್ತೆ, ಏನಾದರೂ ಒಂದು ಕಾರಣ ಇದ್ದು ಮಾತಾಡ್ತಾಳೆ ಅವಳು. ಆ ಥರ ಎಲ್ಲ ಮಾತಾಡಲ್ಲ, ಏನೋ ಒಂದು ಇರಬೇಕು. ಆದಷ್ಟು ಬೇಗ ಅವಳನ್ನ ಕೇಳಿ ತಿಳ್ಕೊಳ್ತೀನಿ ಇರೋ, ಯಾಕೆ ಆ ಥರ ಎಲ್ಲ ಹೇಳ್ತಾಳೆ. ಅವಳು ಇನ್ನೊಬ್ಬರಿಗೆ ಆ ಥರ ಒಳ್ಳೇದು ಹೇಳೋಕ್ಕೆ ಯಾಕೆ ಹೇಳ್ತಾಳೆ ಅಂದರೆ, ಅವಳಿಗೆ ಏನಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಆ ಥರ ಒಳ್ಳೆ ಒಂದು ಪಾಯಿಂಟ್ ಹೇಳ್ತಾ ಇರ್ತಾಳೆ ಅವಳು. ಆದಷ್ಟು ಬೇಗ ಅವಳನ್ನ ಏನು ಅಂತ ಕೇಳ್ತೀನಿ ಇರೋ. ನಾನು ಹಾಗೆ ಯೋಚನೆ ಮಾಡ್ತೀನಿ, ಏನು ರೀಸನ್ ಇರಲ್ಲ. ಅವಳೊಂದು ಹಾಗೆ ಎಲ್ಲರಿಗೂ ಒಂದು ಟಿಪ್ಸ್ ಕೊಟ್ಟಿರ್ತಾಳೆ ಅಷ್ಟೇ ಬಿಟ್ಟು, ಅದರಲ್ಲಿ ಏನು ಅವ್ರ ಮಧ್ಯೆ ಎಲ್ಲ ಚೆನ್ನಾಗಿರುತ್ತೆ. ಅದೇ ಇವ್ರು ಸೀರಿಯಲ್ ಅಂದ್ರಲ್ಲ, ಸೀರಿಯಲ್ ಒಳಗೆ ಮುಳುಗೋಗಿರ್ತಾರೆ. ಅದೇ ಮಕ್ಳಿಗೆ ಟೈಮ್ ಕೊಡೋಲ್ಲ, ಅದೇ ಸೀರಿಯಲ್ ಒಳಗೆ ಮುಳುಗೋಗೋದು. ಈಗ ನಮ್ಮ ಲಕ್ಷ್ಮಿನೇ ಆಗಿರ್ಬೋದು, ಅವ್ರ ಮಗ ಬರ್ತಾನೆ, ಬಂದು ಏನು ಮಾಡ್ತಾಳೆ ಅವಳು? ನನ್ನ ಮಗ ಕರೆಕ್ಟಾಗಿ ಕೆಲಸ ಮುಗಿಸ್ಕೊಂಡು 7 ಗಂಟೆಗೆ ಬರ್ತಾನೆ. 7 ಗಂಟೆ ಬಂದರೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ, ಮಾಡ್ಕೊಬಿಟ್ಟು ಕೊಟ್ಬಿಡ್ತೀನಿ. ಆಮೇಲೆ ಸೀರಿಯಲ್ ಸ್ಟಾರ್ಟ್ ಆಗಿರುತ್ತೆ, ನಾನು ನೋಡ್ಕೊಂಡು ಕೂರಬೇಕು. ಆಮೇಲೆ ಅವ್ನ ಜೊತೆ ಏನೇನೋ ಹೇಳ್ತಾ ಇರ್ತಾನೆ, ನಾನು ಸೀರಿಯಲ್ ನೋಡೋದ್ರಲ್ಲಿ ಬಿಸಿ ಆಗ್ಬಿಡ್ತೀನಿ. ನಾನು ಈ ಸೀರಿಯಲ್ ಮಿಸ್ ಮಾಡ್ಕೊಂಡ್ರೆ ನಾನು ಬೆಳಗ್ಗೆ ನೋಡಬೇಕಾಗುತ್ತೆ, ಬೆಳಗ್ಗೆ ನೋಡೋಕೆ ಟೈಮ್ ಇಲ್ಲ, ಕೆಲಸ ಮಾಡ್ಬೇಕು ನಾನು. ಹಿಂಗೇನೆ ಆಗಿರೋದು ಎಲ್ಲರ ಮನೇಲೂ. ಹೌದು ಬಿಡು, ಎಲ್ಲಾರ್ದು ಇದೆ. ಇನ್ನು ಮುಂದೆ ಹಿಂಗೇನೆ, ಇನ್ನೇನು ಹಳೆ ಕಾಲಕ್ಕೆ ತೊಗೊಂಡು ಹೋಗೋಕ್ಕಾಗಲ್ಲ ಎಲ್ಲರನ್ನ. ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಬಿಡು ಈ ಥರ, ನಾವೇ ಚಿಂತೆ ಮಾಡೋದು. ಆದರೂ ನನ್ನ ಸೊಸೆ ಹೇಳಲ್ಲ, ಅದೊಂದು ಸ್ವಲ್ಪ ಯೋಚನೆ ಇರಬೇಕು. ಏನು ಕೇಳಲು ಅಂತ ಒಂದು ಸ್ವಲ್ಪ ಬೇಗ, ಆದಷ್ಟು ಬೇಗ ನೋಡ್ಬೇಕು ನಾನು ಅದನ್ನ. ಆದ್ರೆ ಪಾರು, ಎಷ್ಟೆಷ್ಟು ಒಳ್ಳೆ ಪಾಯಿಂಟ್ ಮಾತಾಡ್ತೀನಿ ನೀನು. ಅಬ್ಬಬ್ಬ, ಈ ಥರ ಮಾತಾಡ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ ನಾನು. ಅಯ್ಯೋ, ನಾನು ಸೀರಿಯಲ್ ನೋಡಿ ನಾನೇ ಏನು ಮಾತಾಡೋದೆ ಬಾಯಿ ಮುಚ್ಕೊಂಡಿದ್ದೀನಿ, ಇದೆಲ್ಲ ನಂಗೆ ಗೊತ್ತೇ ಇಲ್ಲ. ಮ್ಯೂಸಿಕ್ ಮಾತ್ರ ಗೊತ್ತು, ಅಂತ ಫೇಸ್ ಮ್ಯೂಸಿಕ್ ಬರೋದು ಮಾತ್ರ ಚೆನ್ನಾಗಿ ಕಲ್ತಿದ್ದೀನಿ. ಅದು ಬಿಟ್ಟರೆ ಇದೆಲ್ಲ ನನಗೆ ಬಂದೇ ಇಲ್ಲಲ್ಲ, ಅದರಲ್ಲೆಲ್ಲ ತಿಳಿಸೋದೇ ಇಲ್ಲ. ಬರೀ ಕಿತ್ತಾಡೋದು, ಜಗಳ ಆಡೋದು, ಅದೇ ಕಳಿಸ್ತಾ ಇರ್ತಾರೆ ಅದರಲ್ಲಿ. ಇಲ್ಲಿ ಬಿಡಿ, ಇದೆಲ್ಲ ತಿಳ್ಕೊಳ್ಳೋಕ್ಕೆ ಬೇಜಾನ್ ಟೈಮ್ ಇದೆ ನಿಮ್ಮಿಬ್ರಿಗೂ. ಯಾಕೋ ಸ್ವಲ್ಪ ಕಣ್ಣು ನೋವು ಕಡಿಮೆ ಆಗಿಲ್ಲ ನೋಡು, ಅಜ್ಜಿ ಹೊಡೆದ್ಬಿಟ್ಟು ಹೋಗಿರೋದು. ನಿನಗೆ ಹಂಗೆ ಬಿತ್ತಲ್ಲ ಸರಿಯಾಗಿ. ನೀನು ಯಾಕೆ ಮಾತಾಡಕ್ಕೆ ಹೋದೆ ಮುದುಕಿ ಅಂತ ಹೇಳಿದೆ? ಹೌದು, ನಿಮ್ಮ ತಾಯಿಯವ್ರಿಗೆ ಯಾಕೆ ಮುದುಕಿ ಅಂದ್ರೆ ಆಗೋದಿಲ್ಲ? ಮುದುಕಿ ಅಂದ ತಕ್ಷಣ ಬಂದು ಜಾರ್ಸಿ ಒದ್ಬಿಟ್ರಲ್ಲ ನನಗೆ. ಅದಕ್ಕೆ ಮುದುಕಿ ಅಂದರೆ ಮಾತ್ರ ಕಿವಿ ಕೇಳುತ್ತೆ, ಯಾಕೆ ಹಿಂಗೆ? ಅಯ್ಯೋ ಅದು ನನಗೆ ಇದುವರೆಗೆ ಗೊತ್ತಿಲ್ಲ, ಇನ್ನೇನಂತ ನಾನು ಹೇಳಲಿ. ಅದು ಎಲ್ಲರೂ ಅಷ್ಟೇ, ದೂರದಿಂದ ಏನು ಮಾತಾಡಿ ಏನೂ ಕೇಳಿಸಲ್ಲ. ಬೇಕಾದರೆ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ಬೇಕಾದರೆ ಮುದುಕಿ ಅನ್ನೋ ನಿನಗೆ ಚಾಡ್ಸಿ ಒಂದು ಓದಿತಾರೆ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಮುದುಕಿ ಅಂದರೆ ಆಗೋದಿಲ್ಲ. ಆಮೇಲೆ ನಮಗೆ ಬೈತಾರೆ, ನೀನೇನು ಮುದುಕಿ ಆಗಲ್ವ ಅಂತ ಸೆರ್ರಿ ಕೊಡ್ತಾರೆ ನಮಗೆ. ಅಯ್ಯೋ ದೇವ್ರೆ, ಪಾಪ ಅಜ್ಜಿ. ಪಾಪನಾ? ಅಯ್ಯಪ್ಪ, ನಮಗೆ ಹೊಡೆದ್ಬಿಟ್ಟು ನೀನು ಪಾಪ ಅಂತಿದ್ಯಲ್ಲ ನೀನು ಏಟಿಸ್ಕೊಂಡು. ಲೇ ಲಿಂಗಿ, ನನ್ನ ಕನ್ನಡಕ ತಂದೇನೆ, ನನಗೆ ಕಣ್ಣೇ ಕಾಣ್ತಲ್ಲ, ಮಂಜ ಕಾಣ್ತ ಉಂಟು ಕಣೆ. ಕನ್ನಡಕ ಎಲ್ಲಿ ಇಟ್ಟೆ ನೀನು? ನನ್ನ ಕನ್ನಡಕ ತಂದಿದ್ರೆ ಕೊಡು ಪ್ಲೀಸ್ ಕಣೆ, ಮರ್ತೋಗಿದ್ದೀನಿ ಅಂತ ಮಾತ್ರ ಹೇಳ್ಬೇಡ. ದನ ಥರ ಬರಬರ ಅಂತ ಹೇಳ್ಕೊ ಬಂದ್ಬಿಟ್ಟೆ ನನ್ನ. ಅಜ್ಜಿ, ಅಮ್ಮ ಕನ್ನಡಕ ತಂದಿದ್ದೀನಿ, ಬ್ಯಾಗಲ್ಲಿ ಇಟ್ಟಿದ್ದೀನಿ, ತಡಿ ಕೊಡ್ತೀನಿ ಮತ್ತೆ. ಯಾಕೆ ತಂದಿಲ್ವಾ? ಬಿಟ್ಟು ಬಂದಿದ್ಯಾ? ಅಯ್ಯೋ ಸರಿ ಹೋಯ್ತು, ತಗೋ ಈಗ. ಅಯ್ಯೋ ದೇವ್ರೇ, ತಂದಿದ್ದೀನಿ. ಓ ತಂದಿದೀಯಾ? ನನ್ನ ಮಗ್ಳಂದ್ರೆ ಮಗಳು ನೋಡಿ ನೀನು. ಏನ್ರ ಹುಡುಗಿರ, ಮತ್ತೆ ಸಮಾಚಾರ ಎಲ್ಲ ಚೆನ್ನಾಗಿದ್ದಾರಾ? ನಿಮ್ಮ ಗಂಡಂದಿರು, ನಿಮ್ಮ ಮಕ್ಕಳು ಯಾರು ಇಲ್ವಾ ನಿಮಗೆ? ಇದಾವ? ನಾನು ಅನ್ಕೊಂಡೆ ಮನೆ ಮಠ ಇಲ್ಲ ಏನೋ, ಅದಕ್ಕೆ ಬಂದು ಇಲ್ಲಿ ಕೂತಿದ್ದಾರೇನೋ ಅಂತ. ಬಂದು ಒಂದು ಅರ್ಧ ಗಂಟೆನೂ ಆಗಿಲ್ಲ ನೋಡಿ, ನಿಮ್ಮ ಅಮ್ಮನವರೆಲ್ಲ ಹೆಂಗೆಲ್ಲ ಮಾತಾಡ್ತಿದ್ದಾರೆ. ನಾವಿನ್ನು ಬರ್ತೀವಿ ತಗೊಳ್ಳಿಂಗಮ್ಮಕ್ಕ. ನಡಿಯೇ ಹೋಗೋಣ, ಮನೆ ಮಠ ಎಲ್ಲ ಇದೆ ನಡಿ. ಏನು ಮುದುಕಿನೋ ಏನೋ, ಯಾವಳೇ ಅವಳು ಮುದುಕಿ ಅಂತ ಇರೋಳು? ಅಯ್ಯೋ ದೇವ್ರೇ, ನೀನೇನೋ ರೋಗ ಆಯ್ತು ತಾನೇ, ನಡಿ ಬಾ, ಕೊಡು ಬಾ. ಎಲ್ಲಿಟ್ಟಿದ್ಯೋ ಏನೋ, ಏನು ಮುರ್ದಾಕಿಟ್ಟಿದ್ಯೋ ಏನೋ. ನನ್ನ ಮಗ ಕೊಡ್ಸಿದ್ದು, ನಿನ್ಗಂತೂ ಕೊಡ್ಸೋ ಯೋಗ್ಯತೆ ಇಲ್ಲ. ನನ್ನ ಮಗ ಕೊಡ್ಸಿದ್ದು ಮುರ್ದಾಕಿಟ್ಬಿಟ್ಟಿದ್ದೆ ಇರ್ತೀಯಾನೋ. ಬಾ ಏನು ಮುರ್ದಾಕಿಲ್ಲ, ಅಲ್ಲೇ ನಿಂತ್ಕೊಂಡು ನೋಡ್ಬೇಡ ಬಾ. ಏನು ಮುರ್ದೋಯ್ತಾ? ತಡಿ, ನೀನು ಮಾಡ್ತೀನಿ, ನಡಿ.